ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಪ್ರೋಗ್ರಾಮ್ ಏನಂದರೆ ಹೌ ಟು ಸ್ವ್ಯಾಪ್ ಟೂ ನಂಬರ್ಸ್. ಅಂದರೆ ಟೂ ನಂಬರ್ಸ್ನ ನಾವು ಹೇಗೆ ಇಂಟರ್ ಎಕ್ಸ್ಚೇಂಜ್ ಮಾಡೋದು, ಎಕ್ಸ್ಚೇಂಜ್ ಮಾಡಿ ಹೇಗೆ ಪ್ರಿಂಟ್ ಮಾಡುವುದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ಲಿಯರಾಗಿ ನನ್ನ ಪ್ರಾಬ್ಲಮ್ ಏನಂತ ಅರ್ಥ ಮಾಡಿಸ್ತೀನಿ. ಫಸ್ಟ್ ನಮಗೆ ಇನ್ಪುಟ್ 10 and 20 ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಟೂ ಬಾಕ್ಸ್ ತೊಗೊಳ್ತೀನಿ, ಒಂದು ಎ ಬಾಕ್ಸ್, ಒಂದು ಬಿ ಬಾಕ್ಸ್. ಓಕೆ, ಈ ಇನ್ಪುಟ್ 10 ಇದೆಯಲ್ಲ, ಇದನ್ನು ನಾವು ಎ ಬಾಕ್ಸಿಗೆ ಹಾಕೋಣ. ಆ್ಯಂಡ್ ಇನ್ಪುಟ್ ಬಿ ಇದೆಯಲ್ಲ, ಸೊ ಇದನ್ನು ಬಿ ಬಾಕ್ಸಿಗೆ ಹಾಕೋಣ. ಸೊ ಔಟ್ಪುಟ್ ಏನಾಗಬೇಕು, ನಮಗೆ ಎ ಇರೋ ಪ್ಲೇಸಲ್ಲಿ 20 ಬರಬೇಕು, ಬಿ ಇರೋ ಪ್ಲೇಸಲ್ಲಿ ನಮಗೆ 10 ಬರಬೇಕು. ಓಕೆ, ಫಸ್ಟ್ ಲೆಟ್ ಮೀ ಜಸ್ಟ್ ರೈಟ್ ಇಟ್ ಹಿಯರ್. ಫಸ್ಟ್ ಇನ್ಪುಟ್ ನಮ್ಗೆ ಏನು ಕೊಟ್ಟಿದ್ದಾರೆ, 10-20 ಇದೆ. ಸೊ ಔಟ್ಪುಟ್ ನಮ್ಗೆ ಏನು ಬರಬೇಕು ಅಂದರೆ ಆ್ಯಂಡ್ ಬಿ ಅಲ್ಲಿ ನಮಗೆ 10 ಬರಬೇಕು. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಗೆಟ್ ದ ಔಟ್ಪುಟ್. ಈ ಥರ ನಮ್ಗೆ ಔಟ್ಪುಟ್ ಬರಬೇಕು. ಇದನ್ನು ನಾನು ರಿಯಲ್ ಟೈಮ್ ಎಕ್ಸಾಂಪಲ್ಲಿ ಹೇಳ್ತೀನಿ. ಸೊ ರಿಯಲ್ ಟೈಮಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅಂದರೆ, ಫಸ್ಟು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಗ್ಲಾಸ್ ಹಾಲಿರುತ್ತೆ, ಮಿಲ್ಕ್ ಇರುತ್ತೆ. ಸೊ ಇನ್ನೊಂದು ಗ್ಲಾಸಲ್ಲಿ ವಾಟರ್ ಇರುತ್ತೆ. ಸೊ ಹಾಲು ಈ ಗ್ಲಾಸಿಗೆ ಬರಬೇಕು, ವಾಟರ್ ಈ ಗ್ಲಾಸಿಗೆ ಹೋಗಬೇಕು. ಸೊ ಇನ್ ಆರ್ಡರ್ ಟು ಡೂ ದ್ಯಾಟ್, ನಿಮಗೆ ಇದನ್ನು ಮಾಡಬೇಕಾದ್ರೆ ಇನ್ನೊಂದು ಗ್ಲಾಸ್ ಅಂದರೆ ಎಂಟಿ ಗ್ಲಾಸ್ನ ಅವಶ್ಯಕತೆ ಇರುತ್ತೆ. ಸೊ ಇನ್ನೊಂದು ಎಂಟಿ ಗ್ಲಾಸ್ ನಿಮ್ಗೆ ಸಿಕ್ಕಿದ್ರೆ ಮಾತ್ರ ಆ ಗ್ಲಾಸಿಂದ ನೀವು ಹಾಲನ್ನು ಅಥವಾ ನೀರನ್ನು ಅದಕ್ಕೆ ಹಾಕಿ ಅದಾದಮೇಲೆ ಇವೆರಡನ್ನ ಟ್ರಾನ್ಸ್ಫರ್ ಮಾಡ್ಕೊಬೋದು. ಅಂದರೆ ಫಸ್ಟ್ ಇದು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ನೀವು ಈ ಹಾಲನ್ನು ತೆಗೆದು ಎಂಟಿ ಗ್ಲಾಸಿಗೆ ಹಾಕಿ, ಆಮೇಲೆ ಇಲ್ಲಿರೋ ವಾಟರ್ನ ಈ ಗ್ಲಾಸಿಗೆ ಹಾಕ್ತೀರಾ, ಅದಾದಮೇಲೆ ಇಲ್ಲಿರೋ ಹಾಲನ್ನು ಈ ಗ್ಲಾಸಿಗೆ ಹಾಕ್ತೀರಾ. ಸೊ ದಿಸ್ ಇಸ್ ಹೌ ದ ಕಾನ್ಸೆಪ್ಟ್ಸ್ ವರ್ಕ್. ನಿಮಗೆ ರಿಯಲ್ ಟೈಮ್ ಎಕ್ಸಾಂಪಲ್ ಕೇಳಿದ್ರೆ ಯು ಕ್ಯಾನ್ ಗಿವ್ ದಿಸ್ ಎಕ್ಸಾಂಪಲ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರೋಗ್ರಾಮ್ ನೌ. ಎಸ್, ಲೆಟ್ಸ್ ಸ್ಟಾರ್ಟ್ ದ ಪ್ರೋಗ್ರಾಮ್. ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ, ಸ್ವ್ಯಾಪ್ ಟು ನಂಬರ್ಸ್ ಅಂತ. ಪ್ರೋಗ್ರಾಮ್ ಬರೀಬೇಕಾದ್ರೆ ಆಲ್ಮೋಸ್ಟ್ ರಿಯಲ್ ಟೈಮ್ ಎಕ್ಸಾಂಪಲ್ಸ್ನೇ ನೆನ್ಪು ಮಾಡ್ಕೊಳ್ಳಿ. int b equal to 20. So these are the inputs. So a equal to 10 and b equal to 20. So ಇದನ್ನು ನಾವು ಮಿಲ್ಕ್ ಗ್ಲಾಸ್ ಅಂತ ಎಣಿಸ್ಕೊಳ್ಳೋಣ, ಆ್ಯಂಡ್ ಇದನ್ನು ನಾವು ವಾಟರ್ ಅಂತ ಥಿಂಕ್ ಮಾಡೋಣ. ಫಸ್ಟು ಇದನ್ನು ಮಾಡಬೇಕಾದ್ರೆ ನಿಮಗೆ ಒಂದು ಎಂಟಿ ಗ್ಲಾಸ್ ಬೇಕು ಅಂತ ಹೇಳಿದ್ದೀನಿ. ಸೊ ಎಂಟಿ ಗ್ಲಾಸ್ ಅಂದರೆ ಅದಕ್ಕೊಂದು ವೇರಿಯಬಲ್ ಟೆಂಪ್ರರಿ ಗ್ಲಾಸ್ ಅಂತ ನಾನು ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಯಾವುದೇ ಏನೂ ಇಲ್ಲ, ಇಟ್ ಇಸ್ 0, ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂಸ್. ಸೊ ಈಗ ನಾವೇನು ಮಾಡಬೇಕು, ಫಸ್ಟು ಮಿಲ್ಕನ್ನು ಟೆಂಪ್ರರಿ ವೇರಿಯಬಲಿಗೆ ಹಾಕಬೇಕು, ಅಂದರೆ ಎಂಟಿ ಗ್ಲಾಸಿಗೆ ಹಾಕಬೇಕು. ಮಿಲ್ಕನ್ನು ಎಂಟಿ ಗ್ಲಾಸಿಗೆ ಹಾಕಬೇಕಲ್ವಾ. ಸೊ ನಾವು ಟು ಡೂ ದ್ಯಾಟ್, ಟೆಂಪ್ರರಿ ಗ್ಲಾಸಿಗೆ ಏನು ಹಾಕಬೇಕು, ಎ ವ್ಯಾಲ್ಯೂ ಹಾಕಬೇಕು. ಓಕೆನಾ. ಸೊ ಈ ಮಿಲ್ಕನ್ನು ನಾವು ಎಂಟಿ ಗ್ಲಾಸಿಗೆ ಹಾಕಿದ್ದೀವಿ. ನೆಕ್ಸ್ಟ್ ಈ ವಾಟರ್ನ ಈ ಗ್ಲಾಸಿಗೆ ಹಾಕಬೇಕು. ಆ್ಯಂಡ್ ವಾಟರ್ ಅಂದರೆ a equal to b ಹಾಕೋಣ. ಈಗ ನಾವು ವಾಟರ್ನ ಎ ಗ್ಲಾಸಿಗೆ ಹಾಕಿದ್ದೀವಿ, ಆ್ಯಂಡ್ ನಾವು ಬಿ ಎಕ್ಸ್ಚೇಂಜ್ b equal to 10. ಪ್ರಿಂಟ್ ಮಾಡಿ ನೋಡೋಣ. ಆಫ್ಟರ್ ಎಕ್ಸ್ಚೇಂಜಿಂಗ್ ದ ನಂಬರ್ಸ್ ಏನು ಪ್ರಿಂಟ್ ಆಗುತ್ತೆ ಅಂತ. ಲೆಟ್ ಮೀ ಆಲ್ಸೋ ಪ್ರಿಂಟ್ ಬಿ ವ್ಯಾಲ್ಯೂ. ಸೊ ಐಡಿಯಲಿ ಎ ಅಲ್ಲಿ ಈಗ 20 ಇರಬೇಕು, ಬಿ ಅಲ್ಲಿ 10 ಇರಬೇಕು. ಎ ಅಲ್ಲಿ 20 ಇದೆ, ಬಿ ಅಲ್ಲಿ 10 ಇದೆ. ಸಪೋಸ್ ವಿ ಎಕ್ಸ್ಚೇಂಜ್ ನಂಬರ್, ಇದರಲ್ಲಿ 20 ಹಾಕೋಣ ಆ್ಯಂಡ್ ಇದರಲ್ಲಿ 10 ಹಾಕೋಣ. ಸೊ ಈಗ ಎ ಅಲ್ಲಿ 10 ಇರಬೇಕು, ಬಿ ಅಲ್ಲಿ 20 ಇದೆ.
ಸೊ ದಿಸ್ ಇಸ್ ದ ವೇ ವಿ ಸಾ ಪ್ರಾಬ್ಲಮ್. ಅಂದರೆ ಇದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ನಾವು ಟೆಂಪ್ ವೇರಿಯಬಲ್ನ ಯೂಸ್ ಮಾಡಿಕೊಂಡು, ಅಂದರೆ ಎಂಟಿ ಕ್ಲಾಸ್ ಯೂಸ್ ಮಾಡಿಕೊಂಡು ನಾವು ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ದೆರ್ ಆರ್ ಅದರ್ ವೇಸ್. ಮತ್ತೊಂದು ವೇ ಇದೆ, ಟೆಂಪ್ ವೇರಿಯಬಲ್ ಯೂಸ್ ಮಾಡ್ದೇ ಅಂದರೆ ಎಂಟಿ ಕ್ಲಾಸ್ ಯೂಸ್ ಮಾಡಿದ್ರೆ ಹಿಂಗೆ ಮಾಡ್ಬೋದು ಅಂತ. ಅಂದರೆ ನಂಬರ್ಸಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಟೆಂಪ್ ವೇರಿಯಬಲ್ನ ಯೂಸ್ ಮಾಡ್ದೇ ಹಾಗೆಯೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.